ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ದ ಕವಿತಾ ಜೀವನ್ಸ್ ವ್ಲಾಗ್ಸ್ ಕನ್ನಡ. ಹಾಯ್ ಅವಳಿಗೆ ಇಷ್ಟ ಆಗ್ತದೆ. ಸೊ ಹಾಗಾಗಿ ನನ್ ಮಕ್ಳಿಗೆ ಕೊಡ್ತಾ ಇರ್ತೀನಿ ಅವಳಿಗೆ. ಏನಂದ್ರೆ ಮಕ್ಳಿಗೆ ಇವಾಗ ಕೊಟ್ರೆ ಬಂತು, ಇವಾಗ ತಿಂತಾ ಏನೋ ಒಂದು ಚೆನ್ನಾಗಿರ್ತಾರೆ ಅಂತ ನನಗೆ ಅನ್ಸುತ್ತೆ. ಮತ್ತೆ ಹೋಗ್ತಾ ಹೋಗ್ತಾ ಅವರು ಜಂಕ್ ಫುಡ್ ಅವಾಯ್ಡ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ನಾವು ಹೇಗಿರ್ತೀವಿ ಗೊತ್ತಾ, ನಮ್ ಮನೆಯಲ್ಲಿ ನಾವು ಹೀಗ್ ಕೊಡ್ಬೇಕು ಹಾಗ್ ಕೊಡ್ಬೇಕು ಅಂತ. ಬಟ್ ನನಗೆ ಇವಾಗ್ಲೇ ಎಕ್ಸ್ಪೀರಿಯನ್ಸ್ ಆಗಿದೆ, 1 year ಆಗಿದೆಯಲ್ಲ, ಅದೇ ಬಿಸಾಕಿದ್ದು. ನನಗೆ ಇವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿದೆ. ಏನಂತಂದ್ರೆ ಇವಳಿಗೆ 1 year ತನಕ ನಾನು ಶುಗರ್ ಆಗ್ಲಿ ಜಾಗ್ರಿ ಆಗ್ಲಿ ನಾನು ಯೂಸ್ ಮಾಡ್ತಿರ್ಲಿಲ್ಲ. ಇದು ಯಾವಾಗ್ಲೋ ಒಂದು ಸಲ ಇದು ಉಪ್ಪು ಸಕ್ಕರೆ ಹಾಕಿ ಕೊಟ್ಟಿದ್ವಿ. ಸಕ್ಕರೆ ಹಾಕಿ ಕೊಟ್ಟಿಲ್ಲ ಇವತ್ತಿಗೂ. ಉಪ್ಪು ಹಿಡಿತಲ್ಲ, ಅದು ಬೇಡ ಇದು ತಗೊಳ್ಳಿ. ಆಯ್ತು ಮೊತ್ತ ಯಾವಾಗ್ಲೂ ಇವಳಿಗೆ ಆತರ ಕೊಡ್ತಾ ಇದ್ನ. ನಾನ್ ಫ್ರೂಟ್ಸ್ ಎಲ್ಲಾನು ಕೊಡ್ತೀನಿ. ನಾನ್ ಬೇಕು ಅಂತಂದ್ರೆ ಎಷ್ಟು ಸಿಂಪಲ್ ಆಗಿ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಂತದೇನು ಸ್ಪೆಷಲ್ ಇಲ್ಲ ಇವತ್ತು ಬ್ಲಾಗ್ ಅಲ್ಲಿ. ಆದ್ರೆ ನಿಮಗೆ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂತ ಖಂಡಿತ ಸಿಗುತ್ತೆ ಈ ಬ್ಲಾಗ್ ಅಲ್ಲಿ. ಆಮೇಲೆ ಇವಳು ಹೇಗ್ ರೆಡಿ ಆಗಿದೆ, ಇದೊಂದು ಪುಟ್ಟ ಡ್ರೆಸ್ ಇತ್ತು. ನನಗೆ ಹೀಗೆ ಇಟ್ಟು ವೇಸ್ಟ್ ಮಾಡೋದಕ್ಕಿಂತ ಹಾಕೊಂಡಾಗೆ ಇರ್ಲಿ ಅಂತ ಅಂದ್ಬಿಟ್ಟು ಪಾಪ ಹಾಕ್ತಿದ್ದೀನಿ. ಅದಕ್ಕೂ ಕಂಫರ್ಟಬಲ್ ಇದೆ ಈ ಡ್ರೆಸ್. ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಬಟ್ ಇದು ತುಂಬಾ ಚಿಕ್ಕದಿದೆ ಆಯ್ತು ಆಯ್ತಾ, ಎಲ್ಲ ಕಾಣಿಸುತ್ತೆ. ಇವತ್ತ ಹಾಗೆ ಒಂದು ಫೇಶಿಯಲ್ ಮಾಡೋಣ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಎವ್ರಿ ಟೈಮ್ ಅಲ್ಲೂ ನಾನು ಇದನ್ನೇ ಯೂಸ್ ಮಾಡೋದು. ನಾನು ಬೇರೆ ಯಾವುದು ಯೂಸ್ ಮಾಡಲ್ಲ, ಕೆಮಿಕಲ್ಸ್ ಎಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಿಮ್ಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಸ್ಟಿಕ್ಕರ್ ತೆಗೆದುಕೊಬಿಟ್ಟೆ. ಇದಕ್ಕೆ ನಾನು ಕಾಣಿಸುತ್ತೇನೆ ಒಂದು 2-3 ಸ್ಪೂನ್ ಅಷ್ಟು ನಾನು ಮೊಸರು ತಗೊಂಡಿದ್ದೀನಿ. 2-3 ಸ್ಪೂನ್ ಅಷ್ಟು. ಹಾಗೆ ಇಲ್ಲಿ ನಾನು ಇದು ತಗೊಂಡಿದ್ದೀನಿ, ಲೈಮ್ ಜ್ಯೂಸ್ ತಗೊಂಡಿದ್ದೀನಿ 1 ಸ್ಪೂನ್ ಅಷ್ಟು. ನಾನು ಎವ್ರಿ ಟೈಮ್ ನಾನು ಫೇಶಿಯಲ್ ಮಾಡ್ಕೊಳ್ಳೋದು ಇದಿಷ್ಟೇ ಯೂಸ್ ಮಾಡ್ತೀನಿ. ಕೆಲವೊಂದ್ಸಲ ಬೇರೆ ಟೈಪ್ ಮಾಡ್ತೀನಿ, ಮಾಡಲ್ಲ ಅಂತ ಇಲ್ಲ. ಬಟ್ ನನಗೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಮೊದ್ಲು ಸ್ವಲ್ಪ ಮುಖಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮಸಾಜ್ ಮಾಡ್ಕೊಳ್ತೀನಿ. ಆಮೇಲೆ ಮೊಸರು ಮತ್ತೆ ಲೈಮ್ 1 ಸ್ಪೂನ್ ಅಷ್ಟು, ನಾನು 3 ಸ್ಪೂನ್ ಅಷ್ಟು ಮೊಸರು ತಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಇದು ಲೈಮ್ ಜ್ಯೂಸ್ ತಗೊಂಡಿದ್ದೀನಿ. ಇದು ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ಸೊ ನನಗಿದು ರಿಸಲ್ಟ್ ಇದೆ. ಸೊ ಹಾಗಾಗಿ ನಿಮಗೂ ಶೇರ್ ಮಾಡಿದೆ. ನೀವೇನಾದ್ರೂ ಸೆನ್ಸಿಟಿವ್ ಸ್ಕಿನ್ ಅವರಾಗಿದ್ರೆ ಇದನ್ನ ಯೂಸ್ ಮಾಡ್ಬಿಡಿ ಆಯ್ತಾ. ಬರೀ ಮೊಸರು ಯೂಸ್ ಮಾಡಿ, ಅದಕ್ಕೆ ಸಕ್ಕರೆ ಆಡ್ ಮಾಡ್ಕೊಳ್ಳಿ ಆಯ್ತಾ. ಇದು ನನಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಶೇರ್ ಮಾಡೋಣ ಅಂತ. ಆಮೇಲೆ ಇನ್ನು 1/2 hour ಬಿಟ್ಟು ತೊಳ್ಕೊಂಡ್ರೆ. ಆಮೇಲೆ ಸರಿ, ಇವಾಗ ಟೈಮ್ ಎಷ್ಟು 12 ಗಂಟೆಗೆ 5 ನಿಮಿಷ ಇದೆ. ನಾನು 1/2 hour ಬಿಟ್ಟು ತೊಳ್ಕೊಂತೀನಿ. ತೊಳ್ಕೊಂಡಾಗ ಹೇಳ್ತೀನಿ ಆಮೇಲೆ ಏನು ಮಾಡ್ತೀನಿ ಅಂತ. ಸೊ ನೆಕ್ಸ್ಟ್ ಅಂದ್ರೆ ಅಪ್ಪನ ತಮ್ಮನ ಮಗ ಬಂದಿದ್ದ, ಅವ್ನು ಫಾರಿನ್ ಹೋಗೋನು. ಪಾಪ ಅವನ ಜೊತೆ ಒಂದು ಸೆಲ್ಫಿನೂ ತಗೊಳಕ್ ಆಗ್ಲಿಲ್ಲ ಅಂತ ಫೀಲ್ ಇದೆ ನನಗೆ. ಹೋಗ್ಲಿ ಬಿಡು, ಆಗುತ್ತೆ. ಪಾಪದ ರೆಸಿಪಿಗಳನ್ನ ತೋರಿಸ್ತಾ ಇರ್ತೀನಿ ಅಲ್ಲ. ಇವತ್ತು ಪಾಪು ಅಮ್ಮನಿಗೆ ಏನಾದ್ರು ಇದು ಬ್ಯೂಟಿ ಟಿಪ್ಸ್ ನ ಹೇಳೋಣ ಅಂತಂದ್ಬಿಟ್ಟು. ಇದು ತುಂಬಾ ವರ್ಕ್ ಆಗುತ್ತೆ ಆಯ್ತಾ. ಎಲ್ಲಾದ್ರೂ ಫಂಕ್ಷನ್ ಹೋದಾಗ ಮೇಕಪ್ ಮಾಡಿರ್ತೀರಾ, ಅವಾಗ ರಿಮೂವ್ ಮಾಡಿರ್ತೀರಾ. ಬಟ್ ನಿಮಗೆ ಏನಾದ್ರು ಅಂದ್ರೆ ನಿಮಗೆ ಸ್ಕಿನ್ ಕೇರ್ ತಗೋಬೇಕು ಮಾಡ್ಕೋಬೇಕು ಅಂತ ತುಂಬಾ ಹೆಲ್ಪ್ ಆಗುತ್ತೆ. ನನಗಿದು ತುಂಬಾ ವರ್ಷದಿಂದ ಅಂದ್ರೆ ಒಂದು 7 years ಇಂದ ಯೂಸ್ ಮಾಡ್ತಿದ್ದೀನಿ ಅಂತಾನೆ ಹೇಳ್ಬೋದು. ಇದು ನನ್ಗೆ ತುಂಬಾ ಹೆಲ್ಪ್ ಆಗಿದೆ, ಡೆಸ್ಗೆ ತೆಗಿಯಕ್ಕಾಗ್ಲಿ ಪ್ರತಿಯೊಂದಕ್ಕೆ. ಹಾಗಾಗಿ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಂದು 20 ನಿಮಿಷ ಆಗಿದೆ. ನಾನು 12 ಗಂಟೆ 5 ನಿಮಿಷ ಇದ್ದಾಗ ನಾನು ಹಾಕಿದೆ. 12 ಕಾಲ ಆಗಿದೆ ಇವಾಗ. 20 ನಿಮಿಷ ಆಗಿದೆ, ಫುಲ್ ಡ್ರೈ ಆಗಿದೆ ನೋಡಿ.
ಆಯ್ತಾ. ಇವಾಗ ತೊಳ್ಕೊಂಡ್ ಬರ್ತೀನಿ, ವಾಶ್ ಮಾಡ್ಕೊಂಡ್ ಬಂದೆ. ನೋಡಿ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಾದ್ರು, ನನಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಹ್ಮ್ ಹಾಗೆ ಇನ್ನು ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಹೇಳ್ತೀನಿ. ನಾನು ಕೈಗೂ ಹಾಕೊಂಡಿದ್ದೆ, ಇದು ಎವ್ರಿ ಟೈಮ್ ಇಷ್ಟೇ ಮಾಡೋದು ನಾನು, ಹಾಗಾಗಿ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಹನಿನ ತಗೊಂಡಿದ್ದೀನಿ. ನಾನು ಕುತ್ತಿಗೆಗೂ ಹಾಕ್ತೀನಿ ಯಾವಾಗ್ಲೂ, ನೀವು ಹಾಗೆ ಮಾಡಿ. ನಾನಿಲ್ಲಿ ಇದನ್ನ ಹಚ್ಬಿಟ್ಟು ಫಸ್ಟ್ ಮೊಸರು ಮತ್ತೆ ಲೈಮ್ ನ ಹಚ್ಬಿಟ್ಟು 20 ನಿಮಿಷ ಬಿಟ್ರೆ, ನೆಕ್ಸ್ಟ್ ಇದು ಹನಿ ಹಚ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ಹನಿ ಹಚ್ಚಿದ್ರೆ ಅದೊಂದು 10 ನಿಮಿಷ ಅಂದ್ರೆ ಡ್ರೈ ಆಗೋ ತನಕ ಬಿಡ್ಬೇಕು. ಈ ಭಾಗದಲ್ಲೆಲ್ಲ ರಿಂಕಲ್ಸ್ ಜಾಸ್ತಿ ಇರುತ್ತೆ ಅಲ್ವಾ, ಅಲ್ಲೆಲ್ಲ ಮಸಾಜ್ ಮಾಡ್ಕೋಬೇಕು. ಆಮೇಲೆ 10 ನಿಮಿಷ ಬಿಟ್ಟು ತೊಳ್ಕೊಬೇಕು ನೀಟಾಗಿ. ಆ ಇನ್ನೊಂದ್ ಏನಂತಂದ್ರೆ ಇದನ್ನ ಮಸಾಜ್ ಕೂಡ ಚೆನ್ನಾಗ್ ಮಾಡ್ಕೋಬೇಕು. ಮಸಾಜ್ ಮಾಡೋದ್ರಲ್ಲಿ ಇರೋದು ಫೇಸ್ ಪ್ಯಾಕ್ಗಿಂತ ಜಾಸ್ತಿಯಾಗಿ ಮಸಾಜ್ ಮಾಡೋದ್ರಲ್ಲಿ ತುಂಬಾ ಖುಷಿ ಅನ್ಸುತ್ತೆ ನಿಮಗೆ, ರಿಲ್ಯಾಕ್ಸ್ ಅನ್ಸುತ್ತೆ ಮಸಾಜ್ ಮಾಡಿದಾಗ ಬಾಡಿಗೂ. ಇವಾಗ ಫೇಸ್ಗೆ ಮಸಾಜ್ ಮಾಡಿದಾಗ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ. ಹಾಗೆ ಅದಾದ್ಮೇಲೆ ಚೆನ್ನಾಗ್ ತೊಳ್ಕೊಬೇಕು, ಅಂದ್ರೆ 10 ನಿಮಿಷ ಬಿಟ್ಟು ತೊಳ್ಕೊಂಡಾಗ ತುಂಬಾ ಫೇಸ್ ಅಂತೂ ತುಂಬಾ ಚೆನ್ನಾಗ್ ಕ್ಲೀನ್ ಆಗಿ ಕಾಣಿಸುತ್ತೆ. ಆಮೇಲೆ ಇದನ್ನ ಬರೀ ಫೇಸ್ಗೆ ಹಚ್ಬೇಕು ಅಂತಿಲ್ಲ, ನಾನ್ ಕೈಗೂ ಹಚ್ಕೊಂತೀನಿ ಇದನ್ನ. ಸೊ ನಾವು ಕೈನು ಹೊರಗಡೆ ಎಲ್ಲ ಓಡಾಡ್ತಿರ್ತೀವಿ, ಅದಕ್ಕೋಸ್ಕರ ನಾನ್ ಕೈಗೂ ಹಚ್ತೀನಿ. ಸೊ ಸಂಡೆ ಒಂದ್ಸಲ ಅಥವಾ 2 ವೀಕ್ಲಿ ಒಂದ್ಸಲ ನಾನ್ ಮಾಡ್ತೀನಿ, 2 ವೀಕ್ ಒಂದ್ಸಲ ಮಾಡ್ತೀನಿ ಅಷ್ಟೇ. ಆಮೇಲೆ ಚೆನ್ನಾಗಿ ಫೇಸ್ ತೊಳ್ಕೊಂಡ್ ಬರ್ಬೇಕು. ನೋಡಿ ನನ್ನ ಫೇಸ್ ಇವಾಗ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತಾ ನಿಮಗೇನಾದ್ರು? ನನಗಂತೂ ತುಂಬಾ ಡಿಫ್ರೆನ್ಸ್ ಗೊತ್ತಾಗಿದೆ. ಅದಾದ್ಮೇಲೆ ಸ್ವಲ್ಪ ಬಟ್ಟೆಯಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಂಡು ಆಮೇಲೆ ನಿಮಗ್ ಬೇಕಾದ ಮಾಯಶ್ಚರೈಸರ್ ಏನಾದ್ರು ಹಚ್ತೀರಾ ಅಂತಂದ್ರೆ ಹಚ್ಕೋಬಹುದು. ನಾನಿಲ್ಲಿ ಹಚ್ಚಿದೀನಿ, ಬಟ್ ಅದನ್ನ ಕ್ಲಿಪ್ಪಿಂಗ್ಸ್ ನಾನು ರೆಕಾರ್ಡ್ ಆಗಿದೆ ಅನ್ಕೊಂಡೆ, ನೋಡಿದ್ರೆ ರೆಕಾರ್ಡ್ ಆಗಿಲ್ಲ, ಅದನ್ನ ಅಷ್ಟು ಅಬ್ಸರ್ವ್ ಮಾಡಿಲ್ಲ ನಾನು. ಸೊ ನೆಕ್ಸ್ಟ್ ಮಾಯಶ್ಚರೈಸರ್ ಹಚ್ಕೋಬೇಕು. ಹ್ಮ್ ಚೆನ್ನಾಗಿರುತ್ತೆ. ಇದನ್ನ ನೀವು ಖಂಡಿತ ಟ್ರೈ ಮಾಡಿ, ಎಲ್ಲಾರ ಮನೇಲೂ ಹನಿ ಇದ್ದೇ ಇರುತ್ತೆ, ಹಾಗೆ ಇದು ಮೊಸರುನು ಇದ್ದೇ ಇರುತ್ತೆ. ಟ್ರೈ ಮಾಡಿ. ನಾವು ಎಷ್ಟೋ ಸಲ ನಮ್ಮನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಂತೀವಿ. ಇದು ಸ್ವಲ್ಪ ಸಿಂಪಲ್ ಆಗಿದೆ ರೆಮಿಡಿ. ನೆಕ್ಸ್ಟ್ ಸಂಡೇ ನಾನು ವ್ಲಾಗ್ ಹಾಕಿದಾಗ ನೆಕ್ಸ್ಟ್ ಸಂಡೇಲಿ ಬೇರೆ ತರ ಬ್ಯೂಟಿ ಟಿಪ್ಸ್ ನ ಹೇಳ್ತೀನಿ. ಸೊ ನಿಮಗೆ ತುಂಬಾ ಇಷ್ಟ ಆಯ್ತಾ ಇದು? ನೀವು ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಹಾಕಿ ಆಯ್ತಾ, ನಿಮಗೆ ಅದು ಇಷ್ಟ ಆಯ್ತಾ ಅಥವಾ ವರ್ಕ್ ಆಯ್ತಾ ನಿಮಗೆ ಅಂತ ಅಂದ್ಬಿಟ್ಟು. ನಾನು ಕಮೆಂಟ್ಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ಇದು ಮಧ್ಯಾಹ್ನಕ್ಕೆ ನನ್ ಮಗಳಿಗೆ ಏನಾದ್ರು ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು, ಇವಾಗ ಎದ್ದಿದ್ದಾಳೆಲ್ಲ, ಬೇರೆ ತಿನ್ನಿಸ್ಬೇಕಲ್ಲ, ಅದಕ್ಕೆ ಮೊಸರು ಮತ್ತೆ ಅವಲಕ್ಕಿ ಇಟ್ಕೊಂಡು, ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಒಂದೇ ಸಲ ತೊಳ್ಕೊಂಡಿರೋದು. ಇದು ನಾನು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ 1 ಕಪ್, ಹಾಗೆ ಚಿಕ್ಕ ಕಪ್ಪಲ್ಲಿ ಮೊಸರು ತಗೊಂಡಿದ್ದೀನಿ. ಅದು ಪೇಪರ್ ಅವಲಕ್ಕಿ ಹಾಕಿರೋದ್ರಿಂದ ಇದು ಮೊಸರು ಜಾಸ್ತಿ ಏನು ತಗೊಳಲ್ಲ, ಯಾಕಂತಂದ್ರೆ ಪೇಪರ್ ಅವಲಕ್ಕಿ ಸ್ವಲ್ಪ ಕಮ್ಮಿ ಥಿಕ್ನೆಸ್ ಇರುತ್ತೆ. ಆಮೇಲೆ ಅದು ವಾಶ್ ಮಾಡಿ ಬೇರೆ ಬಂದಿದ್ನಲ್ಲ, ಹಾಗಾಗಿ ಕಮ್ಮಿ ತಗೊಳುತ್ತೆ ಮೊಸರು. ಅದನ್ನ ಚೆನ್ನಾಗಿ ಕಲ್ಸ್ಕೊಬಿಟ್ಟು ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಬೇಕು. ನಾನಿಲ್ಲಿ ಉಪ್ಪು ಆಡ್ ಮಾಡಿದೀನಿ. ಆಮೇಲೆ ಅದಕ್ಕೆ ಇದು ನಾನಿಲ್ಲಿ ಒಗ್ಗರಣೆ ಅಥವಾ ಏನು ಹಾಕ್ತಾ ಇಲ್ಲ, ಯಾಕಂತಂದ್ರೆ ನನ್ ಮಗಳಿಗೆ ಮಾಡ್ತಿರೋದ್ರಿಂದ ಅವಳಿಗೆ ತರಕಾರಿ ಬೇಯಿಸಿಟ್ಟಿರೋದಿದೆ, ಅದನ್ನೇ ಕೊಡೋಣ ಅಂತ ಅನ್ಕೊಂಡು ಅಷ್ಟರಲ್ಲೇ ಇದ್ ಮಾಡಿದೀನಿ. ಇದು ಹಸ್ಬೆಂಡ್ ಅವ್ರ ಫ್ರೆಂಡು ನೂತನ್ ಮತ್ತೆ ವಿನುತಾ ಅಂತ, ಹಸ್ಬೆಂಡ್ ಅಂಡ್ ವೈಫ್, ಅವರು ಪ್ರೆಸೆಂಟ್ ಮಾಡಿದ್ದಾರೆ.
ಪಾಪುಗೆ 1 ಇಯರ್ ಬರ್ಡೇಗೆ ಅಂತ ಹೇಳಿಬಿಟ್ಟು ಇದು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಕಾಟನ್ ಡ್ರೆಸ್ಗಳಂದ್ರೆ ತುಂಬ ಇಷ್ಟ ಆಗುತ್ತೆ. ನನಗೆ ಯಾಕೆ ಅಂತ ಗೊತ್ತಿಲ್ಲ, ಬಟ್ ನಂಗೆ ಕಾಟನ್ ಡ್ರೆಸ್ಗಳಂದ್ರೆ ನನಗೆ ಇಷ್ಟ ಆಗುತ್ತೆ. ನನ್ನ ಪಾಪುಗೆ ಹಾಕ್ಸೋಕ್ಕೆಲ್ಲ ಈ ಥರ ಅದಕ್ಕೊಂದು ಇನ್ನವೇಸ್, ಆಮೇಲೆ ಇದೊಂದು ಬ್ಯಾಂಡ್ ಬಂದಿದೆ, ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್, ಕ್ಯೂಟ್ ಆಗಿದೆ ಮಾತ್ರ ಆಯಿತಾ. ಚೆನ್ನಾಗಿದೆ. ನಾನು ಪಾಪುಗೆ ಹಾಕ್ಸಿಲ್ಲ, ಹಾಕ್ಸ್ಬೇಕು ಅಂದ್ಕೊಂಡೆ, ಬಟ್ ಹಾಕ್ಸೋಕ್ಕಾಗಲಿಲ್ಲ. ನನಗೆ ಈ ಥರ ಡ್ರೆಸ್ಗಳನ್ನ ನಮ್ಮ ಮನೆಯಲ್ಲೂ ಆರಾಮ್ಸೆ ಯೂಸ್ ಮಾಡಲಿಕ್ಕಾಗುತ್ತೆ. ಹೊರಗಡೆ ಹೋದಾಗ ಹೊರಗಡೆ ಹೋಗೋಕ್ಕಾಗುತ್ತೆ. ಆಮೇಲೆ ಸ್ವಲ್ಪ ಹಳತಾಯಿತು ಅಂತಂದರೆ ಮನೇಲಿ ಯೂಸ್ ಮಾಡೋಕ್ಕಾಗುತ್ತೆ. ಅದಾದರೆ ಇನ್ನೊಂದು ಥರ ಡ್ರೆಸ್ಗಳನ್ನ ನಾವು ಮನೇಲಿ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನಗೆ ಅದಕ್ಕೊಂದು ಸ್ವಲ್ಪ ಕಂಫರ್ಟ್ ಇಲ್ಲ. ಆಮೇಲೆ ಇದ್ರಲ್ಲೆಲ್ಲ ತುಂಬ ಕಂಫರ್ಟಾಗಿರ್ತಾರೆ ಮಕ್ಕಳು, ಅದರಲ್ಲೆಲ್ಲ ಅಷ್ಟು ಕಂಫರ್ಟ್ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ನಮ್ಮ ಊರು ಬೆಂಗಳೂರಲ್ಲಾದರೆ ಹಾಕ್ಬೋದು ಆ ಥರ ಡ್ರೆಸ್ಗಳನ್ನ. ಇವತ್ತು ಬೆಳಗ್ಗೆ ಹಾಕಿದ್ದು. ನಮ್ಮ ಊರ ಕಡೆ ಅಂದರೆ ಮಂಗಳೂರು ಕಡೆ ಎಲ್ಲ ಹೋದರೆ ಹಾಕೋಕ್ಕೆ ಆಗಲ್ಲ. ಸೊ ಹಾಗಾಗಿ ನನಗಿಷ್ಟ ಆಗುತ್ತೆ. ಸರಿ, ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇದು ತುಂಬ ಲೆಂತಿ ಆಗಿತ್ತು ಅಂತ ಅನಿಸುತ್ತೆ. ತುಂಬ ಕಟ್ ಮಾಡಿ ಎಡಿಟ್ ಮಾಡಿ ಹಾಕಬೇಕಾಗುತ್ತೆ ನಾನು ಇವತ್ತು. ಹಾಗೆ ನನ್ನ ಫೇಸ್ ಹೇಗಿದೆ ಅಂತ ಹೇಳಿ ಆಯಿತು. ಇವತ್ತೊಂದು ಬ್ಯೂಟಿ ಟಿಪ್ಸ್ ಹೇಳಿದ್ದೀನಲ್ಲ, ನನಗಂತೂ ಸೂಪರಾಗಿ ವರ್ಕ್ ಆಗಿದೆ. ಇದು ನಾನು ಎವ್ರಿ ಟೈಮ್ ಮಾಡ್ತಾಯಿರ್ತೀನಿ. ಆದರೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡೆ. ನನಗೆ ಆಫ್ಟರ್ ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಆದ ನಂತರ ನನಗೆ ಈ ಥರ ಸ್ಕಿನ್ ಕೇರ್ಗಳನ್ನ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದೇ ನೋಡ್ಕೊಳ್ಳೋದು ಪಾಪುನ ಅಂತ. ಹಾಗಾಗಿ ನಮಗೆ ಯಾರೂ ಸಪೋರ್ಟ್ ಇಲ್ಲದಿದ್ದಾಗ ತುಂಬ ಕಷ್ಟ ಆಗುತ್ತೆ. ಅದರಿಂದಾಗಿ ನಾವು ನಮ್ಮ ಬಗ್ಗೆ ಕೇರ್ ಮಾಡೋಕ್ಕೆ ಹೋಗಲ್ಲ ಅಷ್ಟು. ಪಾಪು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅನ್ಕೋತೀವಿ. ಬಟ್ ಇವಾಗ ಏನಾಯಿತು ಅಂತಂದರೆ, ಇವಾಗ ನನ್ನ ಪಾಪು ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ಹಾಗಾಗಿ ಸ್ವಲ್ಪ ನನ್ನ ಬಗ್ಗೆನೂ ಕೇರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾಯಿದೆ. ಹಾಗಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ನಾನು ಇವಾಗೊಂದು 1 ಮಂತಿಂದ ನಾನು ಆಲ್ಮೋಸ್ಟ್ ಊರಿಗೆ ಹೋಗಿ ಬಂದಾಗಿನ ಸ್ವಲ್ಪ ನನ್ನ ಪಾಪುನು ಕೇಳ್ತಾಳೆ. ಆಮೇಲೆ ಹೇಳಿದ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊತಾಳೆ. ತುಂಬ ತೀರಾ ಗಲಾಟೆ ಮಾಡೋದಿಲ್ಲ, ಎಲ್ಲ ಮಾಡಲ್ಲ. ಹಾಗಾಗಿ ನನ್ನ ಕಡೆನ ಗಮನ ಕೊಡ್ಬೋದಲ್ಲ ಇನ್ನು ಅಂತ ಹೇಳಿ ಸರಿ, ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ವಿ. ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ನಿಮಗೆ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ಆಯಿತಾ. ಅಂದರೆ ನನಗೂ ಒಂದಷ್ಟು ಥಾಟ್ಗಳಿದ್ದಾವೆ, ಈ ಥರ ಕೊಡಬೇಕು, ಈ ಥರ ಇದು ಮಾಡಬೇಕು, ಹೇಳಬೇಕು ಜನಗಳಿಗೆ ಅಂತ. ಅಥವಾ ನನಗೊಂದಷ್ಟು ಥಾಟ್ಗಳಿದ್ದಾವೆ. ಆದರೆ ನಿಮ್ಮದು ನೋಡೋರು ನೀವಲ್ಲ. ಸೊ ನಿಮ್ಮ ಕಮೆಂಟ್ ಪ್ರಕಾರ ನೀವು ಹೇಗೆ ಹೇಳ್ತೀರಾ ವ್ಲಾಗ್ಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಏನಂತಂದರೆ, ನನಗೆ ವ್ಲಾಗ್ ಯಾವ ಟೈಮಲ್ಲಿ ಹಾಕಿದರೆ ನೀವು ನೋಡ್ತೀರಾ ಅಂತ ಹೇಳಿ ಆದಷ್ಟು ಡೈಲಿ ವ್ಲಾಗ್ಗಳನ್ನೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾವತ್ತು ನಾನು 2 days ಒನ್ಸ್ ನನ್ನ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ ಬೇಕು ಅಂತಂದರೆ ಡೈಲಿ ವ್ಲಾಗ್ ಹಾಕ್ತೀನಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಇವತ್ತಿನ ಈ ಬ್ಯೂಟಿ ಟಿಪ್ಸ್ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.